ಎಲ್ಲರಿಗೂ ನಮಸ್ಕಾರ. ಚಿನ್ನ, ಬೆಳ್ಳಿ ಈ ಹೆಸರು ಕೇಳ್ದಾಲೇ ಒಂದು ರೀತಿಯ ಕುತೂಹಲ ಅಲ್ವಾ? ಆದ್ರೆ ಇತ್ತೀಚೆಗೆ ಇದ್ರ ಬೆಲೆಗಳು ಯಾಕೋ ಸಡನ್ನಾಗಿ ಕೆಳಗೆ ಬರ್ತಾ ಇದೆ. ನಮ್ಮಲ್ಲಿ ತುಂಬ ಜನ ಇದನ್ನ ನೋಡಿ ಸ್ವಲ್ಪ ಗೊಂದಲದಲ್ಲಿ ಇರಬಹುದು. ಸೊ ಇವತ್ತು ಈ ಬೆಲೆ ಕುಸಿತದ ಅಸಲಿ ಕತೆ ಏನು ಅಂತ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಹೌದು, ಎಲ್ಲರ ತಲೆಯಲ್ಲೂ ಓಡ್ತಿರೋ ಮೊದಲನೇ ಪ್ರಶ್ನೆನೇ ಇದು. ಮೊನ್ನೆವರೆಗೂ ಆಕಾಶ ನೋಡ್ತಿದ್ದ ಚಿನ್ನದ ಬೆಲೆ ಇದ್ದಕ್ಕಿದ್ದ ಹಾಗೆ ಯಾಕೆ ಪಾತಾಳಕ್ಕೆ ಇಳಿತಿದೆ? ಏನಿದ್ರ ಮರ್ಮ? ಬನ್ನಿ, ಇದರ ಹಿಂದಿನ ಕಾರಣಗಳನ್ನ ಒಂದೊಂದಾಗಿ ಬಿಡಿಸಿ ನೋಡೋಣ. ಈ ಕುಸಿತ ಯಾವ ಮಟ್ಟಿಗಿದೆ ಅಂತ ನಿಮಗೊಂದು ಐಡಿಯಾ ಕೊಡಬೇಕು ಅಂದ್ರೆ, ಬೆಂಗಳೂರಲ್ಲೇ ನೋಡಿ, ಒಂದೇ ದಿನದಲ್ಲಿ 1 ಗ್ರಾಂ ಚಿನ್ನದ ಮೇಲೆ 800 ರೂಪಾಯಿಗಿಂತ ಜಾಸ್ತಿ ಕಮ್ಮಿಯಾಗಿದೆ. ಅಬ್ಬಾ, ಇದು ಸುಮ್ನೆ ಸಣ್ಣಪುಟ್ಟ ಬದಲಾವಣೆ ಅಂತೂ ಖಂಡಿತ ಅಲ್ಲ, ಅಲ್ವಾ? ಸರಿ, ಹಾಗಾದ್ರೆ ಇದ್ರ ಹಿಂದಿರೋ ದೊಡ್ಡ ಆಟ ಏನು? ನೋಡಿ, ಇದು ನಮ್ಮ ಲೋಕಲ್ ಮಾರುಕಟ್ಟೆ ಸಣ್ಣ ಪುಟ್ಟ ವಿಷಯ ಅಲ್ಲ. ಇದರ ಹಿಂದೆ 4 ದೊಡ್ಡ ಜಾಗತಿಕ ಕಾರಣಗಳಿವೆ. ಈ ಇಂಟರ್ನ್ಯಾಷನಲ್ ಪ್ರೆಷರ್ ನಮ್ಮ ಬೆಂಗಳೂರಿನ ಚಿನ್ನದ ಅಂಗಡಿ ಮೇಲೂ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಈಗ ನೋಡೋಣ. ಮೊದಲನೇ ಮತ್ತು ಬಹುಮುಖ್ಯ ಕಾರಣ ಪ್ರಾಫಿಟ್ ಬುಕಿಂಗ್. ಅಂದ್ರೆ ಏನು? ಸಿಂಪಲ್. ಕಳೆದ ಕೆಲವು ತಿಂಗಳಿಂದ ಚಿನ್ನದ ರೇಟು ರಾಕೆಟ್ ತರ ಮೇಲೆ ಹೋಗ್ತಾನೇ ಇತ್ತು. ಹೂಡಿಕೆ ಮಾಡಿದವರೆಲ್ಲ ಒಳ್ಳೆ ಲಾಭದಲ್ಲಿದ್ರು. ಈಗ ಸಾಕು, ಬಂದಿರೋ ಲಾಭವನ್ನ ಕೈಗೆ ತಗೊಳ್ಳೋಣ ಅಂತ ಎಲ್ಲರೂ ಒಂದೇ ಸರಿ ತಮ್ಮ ಹತ್ರ ಇರೋ ಚಿನ್ನವನ್ನ ಮಾರೋಕೆ ಶುರು ಮಾಡಿದ್ದಾರೆ. ಮಾರುಕಟ್ಟೆಯಲ್ಲಿ ದಿಢೀರಂತ ಚಿನ್ನ ಜಾಸ್ತಿ ಆದಾಗ ಏನಾಗುತ್ತೆ? ಸಹಜವಾಗಿಯೇ ಬೆಲೆ ಕೆಳಗೆ ಬರುತ್ತೆ. ಎರಡನೇ ಕಾರಣ ಅಮೆರಿಕನ್ ಡಾಲರ್. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ, ಕೇಳಿ. ಚಿನ್ನಕ್ಕೂ ಡಾಲರ್ಗೂ ಯಾಕೋ ಆಗಿ ಬರಲ್ಲ. ಅಂದ್ರೆ ಡಾಲರ್ ಸ್ಟ್ರಾಂಗ್ ಆದ್ರೆ ಚಿನ್ನ ವೀಕ್ ಆಗತ್ತೆ. ಯಾಕೆ ಹೀಗೆ? ಡಾಲರ್ ಬೆಲೆ ಜಾಸ್ತಿ ಆದಾಗ ನಮ್ಮ ಥರದ ಬೇರೆ ದೇಶದವರಿಗೆ ಚಿನ್ನ ಕೊಳ್ಳೋದು ತುಟ್ಟಿಯಾಗತ್ತೆ. ಅದಕ್ಕೆ ಡಿಮ್ಯಾಂಡ್ ಕಮ್ಮಿ ಆಗತ್ತೆ. ಸದ್ಯಕ್ಕೆ ಡಾಲರ್ ಸ್ವಲ್ಪ ಗಟ್ಟಿಯಾಗ್ತಿರೋದ್ರಿಂದ ಚಿನ್ನದ ಮೇಲೆ ಪ್ರೆಷರ್ ಬಿದ್ದಿದೆ. ಮೂರನೇ ಕಾರಣ ಅಮೆರಿಕಾದ ದೊಡ್ಡಣ್ಣ, ಅಂದ್ರೆ ಅಲ್ಲಿನ ಕೇಂದ್ರ ಬ್ಯಾಂಕ್ ಫೆಡರಲ್ ರಿಸರ್ವ್. ಈ ಬ್ಯಾಂಕ್ ಬಡ್ಡಿ ದರದ ಬಗ್ಗೆ ಒಂದು ಸಣ್ಣ ಸುಳಿವು ಕೊಟ್ಟರೂ ಸಾಕು, ಇಡೀ ಜಗತ್ತಿನ ಮಾರುಕಟ್ಟೆ ಅಲುಗಾಡುತ್ತೆ. ಇತ್ತೀಚೆಗೆ ಅವರು ಕೊಟ್ಟಿರೋ ಕೆಲವು ಸಿಗ್ನಲ್ಸ್ಗಳಿಂದ ಹೂಡಿಕೆದಾರರು ಅಯ್ಯೋ, ಚಿನ್ನಕ್ಕಿಂತ ಬೇರೆ ಕಡೆ ದುಡ್ಡು ಹಾಕಿದ್ರೆ ಒಳ್ಳೇದು ಅಂತ ಯೋಚನೆ ಮಾಡ್ತಿದ್ದಾರೆ. ಇದು ಕೂಡ ಚಿನ್ನದ ಬೆಲೆ ಇಳಿಯೋಕೆ ಒಂದು ಮುಖ್ಯ ಕಾರಣ. ನಾಲ್ಕನೇ ಕಾರಣ ಸ್ವಲ್ಪ ಟೆಕ್ನಿಕಲ್ ಆಗಿದೆ, ಆದ್ರೆ ನಾನು ಸರಳವಾಗಿ ಹೇಳ್ತೀನಿ ಕೇಳಿ. ಮಾರ್ಜಿನ್ ಅಂತ. ಅಂದ್ರೆ ಫ್ಯೂಚರ್ಸ್ ಮಾರ್ಕೆಟ್ನಲ್ಲಿ ಚಿನ್ನದ ಕಾಂಟ್ರಾಕ್ಟ್ ಇಟ್ಕೊಳ್ಳೋಕೆ ಒಂದು ಮಿನಿಮಮ್ ದುಡ್ಡು ಕಟ್ಟಿಬೇಕು. ಈಗ ಮಿನಿಮಮ್ ಅಮೌಂಟ್ನ ಜಾಸ್ತಿ ಮಾಡಿದ್ದಾರೆ. ಆಗೇನಾಗುತ್ತೆ? ತುಂಬಾ ಜನಕ್ಕೆ ಆ ಕಾಂಟ್ರಾಕ್ಟ್ ಇಟ್ಕೊಳ್ಳೋದು ಕಷ್ಟ ಆಗತ್ತೆ. ಆಗವರು ಅಯ್ಯೋ, ನಮ್ ಕೈಲ ಆಗಲ್ಲ ಅಂತ ಮಾರೋಕ್ ಶುರು ಮಾಡ್ತಾರೆ. ಹೀಗೆ ಎಲ್ರೂ ಮಾರಾಟ ಶುರು ಮಾಡಿದಾಗ ಬೆಲೆ ಇನ್ನೂ ಕೆಳಗೆ ಹೋಗುತ್ತೆ. ಓಕೆ, ಅಮೆರಿಕಾದಲ್ಲಿ ಏನೋ ಆಯ್ತು, ಜಗತ್ತಿನಲ್ಲಿ ಏನೋ ಆಯ್ತು, ಅದಕ್ಕೂ ನಮ್ಗೂ ಏನು ಸಂಬಂಧ ಅಂತ ಅನ್ಕೋಬೇಡಿ. ಈ ಎಲ್ಲ ಜಾಗತಿಕ ಬೆಳವಣಿಗೆಗಳ ಇಫೆಕ್ಟ್ ನೇರವಾಗಿ ನಿಮ್ಮ ಮೇಲೆ ಬೀಳುತ್ತೆ. ಬೆಂಗಳೂರಿನಲ್ಲಿ ಇದರ ಪರಿಣಾಮ ಹೇಗಿದೆ ಅಂತ ನೋಡೋಣ ಬನ್ನಿ. ಬೆಂಗಳೂರಿನ ಮಾರುಕಟ್ಟೆಯನ್ನೇ ನೋಡೋದಾದ್ರೆ 24 ಕ್ಯಾರೆಟ್ ಚಿನ್ನದ ಬೆಲೆ 1 ಗ್ರಾಂಗೆ ಸುಮಾರು 15,173 ರೂಪಾಯಿ ಹತ್ರ ಬಂದಿದೆ. ಹಾಗೆ ನಾವು ಜಾಸ್ತಿ ಬಳಸೋ 22 ಕ್ಯಾರೆಟ್ ಚಿನ್ನ ಇದೆಯಲ್ಲ, ಅದರ ಬೆಲೆ 13,890 ರೂಪಾಯಿಗೆ ಇಳಿದಿದೆ. ನೋಡಿ, ಜಗತ್ತಿನ ಇನ್ನೊಂದು ಮೂಲೆಯಲ್ಲಿ ಆಗೋ ಬದಲಾವಣೆ ನಮ್ಮ ಜೇಬಿನ ಮೇಲೆ ಹೇಗೆ ನೇರವಾಗಿ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ? ಇಷ್ಟೆಲ್ಲ ಕೇಳಿದ ಮೇಲೆ ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ, ಅಯ್ಯೋ, ಬೆಲೆ ಹೀಗೆ ಬೀಳ್ತಾ ಇದೆಯಲ್ಲ, ನಾವು ಟೆನ್ಷನ್ ಮಾಡ್ಕೋಬೇಕಾ? ನಾವು ಹಾಕಿರೋ ದುಡ್ಡಿನ ಕಥೆ ಏನು? ಈ ಥರ ಆತಂಕ ಶುರುವಾಗೋದು ಸಹಜ. ಆದ್ರೆ ಇಲ್ಲೇ ನಾವೊಂದು ವಿಷಯ ಅರ್ಥ ಮಾಡ್ಕೋಬೇಕು. ಭಯ ಪಡೋದಕ್ಕಿಂತ ಇದು ಯಾಕೆ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋದು ಮುಖ್ಯ. ಒಮ್ಮೆ ನಮ್ಗೆ ಕಾರಣಗಳು ಗೊತ್ತಾದ್ರೆ ಆಗ ಪರಿಸ್ಥಿತಿ ನಮ್ಮ ಕಂಟ್ರೋಲ್ನಲ್ಲಿದ್ದಾಗೆ ಅನ್ಸುತ್ತೆ. ಆಗ ಇದು ಅಪಾಯ ಅಲ್ಲ, ಮಾರುಕಟ್ಟೆಯ ಒಂದು ಭಾಗ ಅಂತ ಗೊತ್ತಾಗತ್ತೆ. ನೋಡಿ, ಜ್ಞಾನ ಇದ್ರೆ ಭಯಕ್ಕೆ ಜಾಗ ಇರಲ್ಲ. ಇದನ್ನೇ ಬೇರೆ ರೀತಿ ಹೇಳೋದಾದ್ರೆ, ಸರಿಯಾದ ತಿಳುವಳಿಕೆ ಇದ್ರೆ ಯಾವುದೇ ಕಷ್ಟದ ಸಮಯವನ್ನ ಕೂಡ ನಾವು ಅವಕಾಶವನ್ನಾಗಿ ಬದಲಾಯಿಸಬಹುದು. ಈ ಬೆಲೆ ಇಳಿಕೆ ಕೆಲವರಿಗೆ ಭಯ ಹುಟ್ಟಿಸಬಹುದು. ಆದ್ರೆ ಮಾರುಕಟ್ಟೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡವರಿಗೆ ಇದು ಹೂಡಿಕೆ ಮಾಡಕ್ಕೆ ಒಳ್ಳೆ ಸಮಯ ಇರಬಹುದು ಅಂತ ಅನಿಸಬಹುದು. ಹಾಗಂದ್ರೆ ಈ ವಿಶ್ಲೇಷಣೆಯ ಕೊನೆಯಲ್ಲಿ ನಾನೊಂದು ಪ್ರಶ್ನೆ ಕೇಳ್ತೀನಿ. ಚಿನ್ನದ ಬೆಲೆ ಯಾಕೆ ಇಳಿತಿದೆ ಅನ್ನೋ ಈ 4 ಕಾರಣಗಳನ್ನ ತಿಳಿದುಕೊಂಡ ಮೇಲೆ ಈ ಪರಿಸ್ಥಿತಿಯ ಬಗ್ಗೆ ನಿಮ್ಮ ಯೋಚನೆ ಹೇಗೆ ಬದಲಾಗಿದೆ? ಇದನ್ನ ಕೇವಲ ಒಂದು ಬೆಲೆ ಕುಸಿತ ಅಂತ ನೋಡ್ತಿರೋ ಅಥವಾ ಇದೊಂದು ಅವಕಾಶದ ಬಾಗಿಲು ಅಂತ ನೋಡ್ತೀರಾ? ಯೋಚನೆ ಮಾಡಿ.